टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ವರ್ಷ ಮಳೆ ಸಮೃದ್ಧಿಯಾಗಿ ಸುರಿದಿದೆ. ಮಳೆ ನಂಬಿದಂತಹ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಆದರೆ ರೈತರಿಗೆ ಯೂರಿಯಾ ಗೊಬ್ಬರ ಮಾತ್ರ ಸಿಗ್ತಾನೆ ಇಲ್ಲ. ಇದರ ನಡುವೆ ಬಾಗಲಕೋಟೆಯಲ್ಲಿ ಗೊಬ್ಬರದ ಅಂಗಡಿ ಮಾಲೀಕರ ಷರತ್ತು ಅನ್ನದಾತರನ್ನ ಕಂಗಾಲಾಗಿಸಿದೆ. ಗೊಬ್ಬರಕ್ಕಾಗಿ ರೈತರು ಸಿಡಿದೆದ್ದಿದ್ದಾರೆ. ನ್ಯಾಯ ಬೆಲೆ ಅಂಗಡಿ ಬಳಿ ಕ್ಯೂ ನಿಲ್ತಿದ್ದಾರೆ. ಮಣ್ಣು ತಿಂದು ಆಕ್ರೋಶ, ರಸ್ತೆ ತಡೆದು ರೋಷಾಗ್ನಿ. ರಾಜ್ಯದಲ್ಲಿ ರಸಗೊಬ್ಬರ ಗಲಾಟೆ ದೊಡ್ಡ ಕಿಚ್ಚನ್ನ ಹೊತ್ತಿಸಿದೆ. ಇದರ ನಡುವೆ ನ್ಯಾನೋ ಯೂರಿಯಾ ಡಿಎಪಿ ಖರೀದಿ ಕಡ್ಡಾಯ ಅನ್ನೋದು ರೈತರನ್ನ ಮತ್ತಷ್ಟು ಕೆರಳಿಸಿದೆ. ಗೊಬ್ಬರ ಅಭಾವದ ನಡುವೆ ರೈತರಿಗೆ ಮತ್ತೊಂದು ಮಹಾಘಾತ. ಯೂರಿಯಾ ಗೊಬ್ಬರದ ಜೊತೆ ನ್ಯಾನೋ ಡಿಎಪಿ ಖರೀದಿ ಕಡ್ಡಾಯ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಪರದಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ರೈತರು ಕ್ಯೂ ನಿಂತರೂ ಯೂರಿಯಾ ಗೊಬ್ಬರ ಸಿಗ್ತಿಲ್ಲ. ಗೊಬ್ಬರ ಅಂಗಡಿ ಮಾಲೀಕರು ನ್ಯಾನೋ ಡಿಎಪಿ, ನ್ಯಾನೋ ಯೂರಿಯಾ ತೆಗೆದುಕೊಂಡ್ರೆ ಮಾತ್ರ ಯೂರಿಯಾ ಕೊಡೋದಾಗಿ ಹೇಳ್ತಿದ್ದಾರಂತೆ. ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ 250ರಿಂದ 300 ರೂಪಾಯಿ ಕೊಟ್ಟು ಖರೀದಿಸುವುದಲ್ಲದೆ ಅಡಿಷನಲ್ ಆಗಿ 600 ರೂಪಾಯಿ ಕೊಟ್ಟು ನ್ಯಾನೋ ಡಿಎಪಿ ಖರೀದಿಸುವ ಪರಿಸ್ಥಿತಿ ಬಂದಿದೆ. ಗೊಬ್ಬರದ ಅಂಗಡಿ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಡಿಎಪಿನ ಗೊಬ್ಬರ ತೊಗೊಂಡ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬೆಲೆ ನ್ಯಾನೋ ಡಿಎಪಿ ಗೊಬ್ಬರ 600 ರೂಪಾಯಿ ಅದಕ್ಕೆ 1 ಲೀಟ್ರಕ್ಕೆ. ಇದು ಗೊಬ್ಬರ ಬೆಲೆ 300 ರೂಪಾಯಿ ರೀ. ಮತ್ತು ಟೋಟಲ್ 1700 ರೂಪಾಯಿ ಆಗೈತ್ರಿ. ನಮಗೆ ತುಟ್ಟಿ ಆಗ್ತೈತೆ ರೀ ಅದು ತಗೊಳ್ಳೋದ್ರಿಂದ. ಇತ್ತ ದಾವಣಗೆರೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರವನ್ನ ಖರೀದಿಸಿದ್ರೆ ನ್ಯಾನೋ ಯೂರಿಯಾ ಖರೀದಿ ಕಡ್ಡಾಯ ಎನ್ನಲಾಗ್ತಿದೆ. 1 ಲಕ್ಷ ಯೂರಿಯಾ ಖರೀದಿ ಮಾಡಿದ್ರೆ 90,000 ರೂಪಾಯಿ ನ್ಯಾನೋ ಯೂರಿಯಾವನ್ನ ಕೊಂಡುಕೊಳ್ಬೇಕಂತೆ. ಸರ್ಕಾರದ ನಿಯಮಕ್ಕೆ ರೈತರು ಮಾತ್ರವಲ್ಲ, ಜಗಳೂರಿನಲ್ಲಿ ಗೊಬ್ಬರದ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ನಮಗೊಂದು 450 ಚೀಲ ಕೊಟ್ಟಿದ್ದಾರೆ, ಯೂರಿಯಾ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನಗೆ 7 ಕೇಸು ನ್ಯಾನೋ ಶಕ್ತಿ DAP ಅದು ಕೊಟ್ಟಿದ್ದಾರೆ. ನಮ್ಮ ರೈತರು ಎಷ್ಟೇ ನಾವು ಕನ್ವಿನ್ಸ್ ಮಾಡಿದ್ರು ಈ ನ್ಯಾನೋ ಶಕ್ತಿ DAP ಆಗಲಿ, ನ್ಯಾನೋ ಶಕ್ತಿ ಯೂರಿಯಾ ಆಗಲಿ ಯಾರೂ ತಗೊಂತ ಇಲ್ಲ. ಅದು ನಮ್ಮಲ್ಲಿ ಹಂಗೆ ಸ್ಟಾಕ್ ಹಂಗೆ ಉಳಿತೈತಿ. ಹೆಚ್ಚು ಕಮ್ಮಿ 95,000 ರೂಪಾಯಿ ಮೆಟೀರಿಯಲ್ಲು ನಿನ್ನೆ ಒಂದೇ ಲೋಡ್ನಲ್ಲಿ ನನ್ನ ಗೋಡಮ್ನಲ್ಲಿ ಉಳಿದೈತಿ. ಇದೇ ಟೈಪು ಒಂದು 2-3 ಗಾಡಿಗೂ ಎಲ್ಲವೂ ಹಂಗೆ ಇದಾವೆ. 20-30 ಬಾಕ್ಸ್ ಗಟ್ಟಲೆ ನನಗೆ ಲಾಸ್ ಆಗ್ತಾ ಐತಿ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ಮಣ್ಣಿನ ಮಕ್ಕಳು ಗಲಿಬಿಲಿಗೊಂಡಿದ್ದಾರೆ. ಬಿತ್ತನೆ ಮಾಡಿರುವಂತಹ ಬೆಳೆ ಕಳೆದುಕೊಳ್ಳೋ ಆತಂಕ ಶುರುವಾಗಿದೆ. ಇದೀಗ ನ್ಯಾನೋ ಡಿಎಪಿ ಖರೀದಿ ಕಡ್ಡಾಯ ಅಂತಿರೋದು ರೈತರನ್ನ ಮತ್ತಷ್ಟು ಕಂಗೆಡಿಸಿದೆ. ಬಾಗಲಕೋಟೆಯಿಂದ ರವಿ ಮುಖಿ ಜೊತೆ ಬಸವರಾಜ್ ದುಡ್ಮನಿ, TV9 ದಾವಣಗೆರೆ.